ಇಲ್ಲೊಂದು ಹುಂಡೆ ಕ್ರೇಟಾ ನಿಂತಿದೆಯಲ್ಲ, ಒಂದು ಹಳೆ ವರ್ಷನ್ ಹುಂಡೆ ಕ್ರೇಟ್ ಪಪ್ಪನಲ್ಲಿ ಒಂದು ಕ್ರೇಟಾ ನಿಂತಿದೆಯಲ್ಲ, ಒಂದು ಕ್ರೇಟ ವೈಟ್ ಕಲರ್ ಕ್ರೇಟ IS ಸೆಲ್ಲಿಂಗ್ ಕ್ರೇಟಲ್ಲಿ ನಾನು ಇದು ಮಾಡಿ ಕ್ರೇಟಾ ನಿಂತಿದೆ. ಟಾಪನ್ನು ನಾನು ಕೊಡ್ತೀನಿ. ಒಂದು ಹಿಂಗೆ ಬರುತ್ತೆ ಒಳಗೆ, ಹಿಂಗೆ ಬರುತ್ತೆ ನೋಡಿ. ಇದು ಎಲ್ಲ ಬರುತ್ತೆ, ಫೀಚರ್ಸ್ ಇದೆ ನೋಡಿ. ಹಿಂಗೆ ಬರುತ್ತೆ ಫೀಚರ್ಸ್, ಹಿಂಗೆ ಬರುತ್ತೆ. ಅದು ಹಿಂಗೆ ಬರುತ್ತೆ ನಿಮಗೆ ಕೊಟ್ಟರೆ ಟಾಪನ್ ಕ್ರೇಟ ವಿತ್ ವೇನ್ ಡ್ರೈವ್ ಎಲ್ಲ ಆಗ್ತದೆ. ಅದಕ್ಕೆ ಗ್ರಾಬಲ್ ಇದೆ. ಇದು ಸಂಜು ಬರಲ್ಲ ಕ್ರೇಟಾಗೆ ನೋಡಿ. ಇದು ಎಕ್ಸ್ಪ್ರೆಸ್ ಆಪ್ಷನಲ್ಲ ಗೊತ್ತಿಲ್ಲ ಯಾವೇನು ಅಂತದ್ದು ಕ್ರೇಟ ಹಿಂಗೆ ಕಾಗುತ್ತೆ ಅಂತ. ಅದೇ ಅದು ಹಿಂಗೆ ಬರುತ್ತೆ ಸೀಟ್ಸು. ಒಂದು ಇದು ಯಾವ್ಯಾವ ತೋರಿಸ್ತೀನಿ ನಾನು ಹಾಕಿರೋಡ್ಬೇಕು. ಇದು ಓಲ್ಡ್ ವೇರಿಯಂಟ್ ಕ್ರೇಟ ಇದು. ಇದು ಒಂದು ಹಳೆ ಕ್ರೇಟ. ಎಮಿಕದ್ದು ವೀಲ್ಸ್ ಇಲ್ಲ ಗಾಡಿಗೆ. ಇದು ನೋಡ್ತಾರ ಅದು ವೇರಿಯಂಟು 2017 ಮಾಡಲ್ ಕ್ರೇಟ ಅಂತೆ. ಪೆಟ್ರೋಲ್ ಮಾಡಲು E+. ಇದು ಬೇಸ್ನ ಟಾಪನ್ ವೇರಿಯಂಟ್, ಟಾಪನ್ ವೇರಿಯಂಟ್ ಇದು ಅಂತ E+ ವೇರಿಯಂಟ್. ಅದಕ್ಕೆ ಕ್ರೇಟಲ್ಲಿ ಈ ವೇರಿಯಂಟ್ ಬೇಸ್ ವೇರಿಯಂಟ್ ಬರುತ್ತೆ. ಅದಕ್ಕೆ ನೀವು ಅಪ್ಪರ್ ಮಾಡಲ್ ನಾವು ನೋಡ್ತಿದ್ದೀರ. ಒಂದು ಅಪ್ಪರ್ ಮಾಡಲು E+ ಅನ್ನೋದು ಇದು ಬೇಸ್ ಟಾಪನ್ ವೇರಿಯಂಟ್ ಇದು. 2017 ಮಾಡಲ್ ಅಂತಿದ್ದು. 59,000 ಗಾಡಿ ಪ್ಲಸ್ ಅಂತೆ. ಸೆಕೆಂಡ್ ಓನರ್ ಅಂತೆ. ಕಾಂಪ್ನಿ ಇನ್ಶೂರೆನ್ಸ್ ಎಲ್ಲ ಇದೆ ಅಂತ ಇದರಲ್ಲಿ ಬರೋದು ಫೀಚರ್ಸ್ ಲೈಕ್ ಪವರ್ ಸ್ಟೀರಿಂಗ್ ಬರುತ್ತಂತೆ. AC ಸ್ಟೀರಿಯೋ ಸೆಕೆಂಡ್ ಲೈಫ್ ಅಲಾಯ್ಸ್ ಬರುತ್ತಂತೆ ಇದಕ್ಕೆ ಫೀಚರ್ಸ್ ಅಂತ. ಫೀಚರ್ಸ್ ಈಗ ನೋಡಿ ಯಾರಿಗೆ ನಿಮಗೆ ಬೇಸ್ ಟಾಪ್ ಆ್ಯಂಡ್ ಬೇಕು, ನಾನು ಬೇಸ್ ಆಫ್ ನಿಂತಿದೆ ಕ್ರೇಟಾ ನಿಂತಿದೆ ಸಾರಿ. ಇದರಲ್ಲಿ ವೆರಿಫಿಕೇಷನ್ನು ನಿಮಗೆ ನೋಡಿ ಗಾಡಿಗೆ ಸೀಟ್ಸ್ ಮಾಡಿಫೈ ಆಗಿದೆ. ಗಾಡಿಯಲ್ಲಿ ಸೀಟ್ ವೆರಿಫೈ ಆಗಿದೆ ಕಸ್ಟಮರ್ ಇದಕ್ಕೆ ಗಾಡಿಗೆ. ಇದಕ್ಕೆ ಪ್ರೈಸ್ ಕೊಟ್ಟಿಲ್ಲ, ಎಷ್ಟು ಕೊಟ್ಟಿದ್ದು ಪ್ರೈಸ್ ಈ ಗಾಡಿಗೆ ಒಂದು ಹಿಂಗೆ ಬರುತ್ತೆ ನೋಡಿ. ಈ ಗಾಡಿಗೆ ನಮ್ಮ ಮುಂದೆ ಇನ್ನೊಂದು ಗಾಡಿ ಬಂದಿದ್ದೆ ಈಗ ಹುಂಡೆ ನೋಡಿ. ಇದು ರೇರ್ ಗಾಡಿ ಇದು ಹುಂಡೆ ಕ್ರೇಟ. ಅದೇ ಸೆಕೆಂಡ್ ನೇಷನ್ ಮಾಡಲ್ ನೋಡ್ತಾ ಇದ್ದೀವಿ ನಮಗೆ. ಏನಂದರೆ ಇದು ಸ್ಪೆಷಲ್ ಲೈಟ್ಸ್ ಇದೆ ಗಾಡಿ. ಸೆಕೆಂಡ್ ನೇಷನ್ ಕ್ರೇಟ ನೋಡಿ. ಟಾಪ್ ಎಂಡ್ ಅಂತ ಗಾಡಿ. ಅಲ್ಲಿ ಅಲ್ಟೋ ಸೆಟ್ಟು BST ಫಂಕ್ಷನ್ ಕ್ರೇಟ. ಇದು ಅದಕ್ಕೆ ನಾನು ಎಕ್ಸ್ಪ್ಲೇನ್ ಕ್ರೇಟ. ಇದು ಮಾಲ್ ಕ್ರೇಟ ಅದು. ಇದು ಕ್ರೇಟ ಇದು ನೋಡ್ತಾ ಇದ್ದೀವಿ ಇಲ್ಲಿ ನೋಡಿ. ಈ ಗಾಡಿಗೆ ಸ್ಪೆಷಲ್ ಅಂದರೆ ನೋಡಿ ಈ ಥರ ಲೈಟ್ಸ್ ಬರುತ್ತೆ. ಈ ಗಾಡಿಗೆ ಸ್ಪೆಷಲ್ ಲೈಟ್ಸ್ ಬರುತ್ತೆ. ಇದಕ್ಕೆ ಇದು ರೇರ್ ಗಾಡಿ ನೋಡ್ತಾ ಇದ್ದೀವಿ ನೋಡಿ. ಪ್ರಜೆಕ್ಟ್ ಲೇಸ್ ಕ್ರೇಟ ಇದೆ ಅದು. ಪಗ್ಲೈಟ್ ಬರುತ್ತೆ ಈ ಗಾಡಿಗೆ ಲೈಟ್ ಡಿಫ್ರೆಂಟ್ ಇದೆ. ಕಲರ್ದು ಮತ್ತು ಈ ಥರ ಫಾಲೋಸ್ ಬರುತ್ತೆ ಗಾಡಿ ಕಲರ್ ಯೂನಿಕ್ ಇದೆ. ಮಾಡಿರೋದು ಕಲರು ವಿತ್ ಫಾಲೋಸ್ ಬರುತ್ತೆ. ಒಂದು ನೋಡಿ ಇದು ಕಲರ್ ಯೂನಿಕ್ ಕಲರ್. ಸ್ವಲ್ಪ ಗ್ರೇ ಕಲರ್ ಅನ್ಕೊಟ್ಟಿದ್ದು. ಮತ್ತು ಗ್ರೇ ಕಲರ್ ಅನ್ಕೊಟ್ಟಿದ್ದು ನೋಡಿ. ಹಿಂಗೆ ಬರುತ್ತೆ. ಇದಕ್ಕೆ ಟಾಪನ್ಗೆ ನಿಮಗೆ ಡೆಮಿಕರ್ ವೀಲ್ಸ್ ಬರುತ್ತೆ. ನಮಗೆ 225 ವೀಲ್ಸ್ ಬರುತ್ತೆ. 50 ವೀಲ್ಸ್ ಬರುತ್ತೆ ನಮಗೆ ಕ್ರೇಟಾಗೆ. ಫ್ರಂಟ್ ಡಿಸ್ಕು ಇದು ಆಟೋಟಿಕ್ ಗಾಡಿ ನೋಡ್ತಾ ಇದ್ದೀವಿ ಇಲ್ಲಿ. ಫ್ರಂಟ್ ಡಿಸ್ಕು ಬೇರೆ ಗಂಬ್ರೇಕ್ ಅನ್ಕೊತೀನಿ ಅದೇ ಬರೋದು ಅನ್ಕೊತೀನಿ ಗಾಡಿಗೆ. ಹಿಂಗೆ ಬರುತ್ತೆ ಲೆದರಿಕ್ ತಿರುಗಿ ನಿಮಗೆ ಈ ಥರ ಬರುತ್ತೆ. ನಿಮಗೆ 10 ಇಂಡೀಸ್ ಬರುತ್ತೆ. 10 ಬರುತ್ತೆ. ಇದು ಇಂಟೀರಿಯರ್ ಸಿಂಕ್ ಆಗುತ್ತೆ. ಇಂಟೀರಿಯರ್ ಸಿಂಕ್ ಅನಿಸುತ್ತೆ ನಿಮಗೆ. ಇದಕ್ಕೆ ಕೀಲೆ ಸಂಚೆ ಬರುತ್ತೆ ನಿಮಗೆ. ಒಂದು ಒಳಗೆ ನಿಮಗೆ ನೋಡಿ ಕ್ರೂಸ್ ಕಂಟ್ರೋಲಲ್ಲಿ ಇದೆ. ಸ್ಟೀರಿಂಗ್ ಸ್ವಲ್ಪ ಚೇಂಜ್ ಆಗಿದೆ. ಕ್ರೇಟರ್ ರೋಡಿಯಲ್ ಸಿಂಗಲ್ ಅಲ್ಲ ಅನ್ಕೊತೀನಿ. ಇದು ಆಫ್ಟರ್ ಸಿನಿಮಾ ಥರ ಕಾಣಿಸುತ್ತೆ ಕ್ರೇಟರ್ ಅದು. ಒಂದು ಅನ್ನೋ ಸ್ಪೀಡೋಮೀಟರು ಒಂದು ಆಟೋಟಿಕ್ ಗೇರ್ 6 ಸ್ಪೀಡ್ ಆಟೋಟಿಕ್ ಗೇರ್ ಬರುತ್ತೆ. ಅದಕ್ಕೆ 80+ ಮ್ಯಾನುವಲ್ ಬೋತ್ ಇದೆ ಅದಕ್ಕೆ. ಆ್ಯಂಡ್ ಇದಕ್ಕೆ ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಫೀಚರ್ ಇದೆ. ಅದಕ್ಕೆ DFT ಡಿಸ್ಪ್ಲೇ ಬರುತ್ತೆ. ಆ್ಯಂಡ್ ಕಸ್ಟಮ್ ವೆಹಿಕಲ್ ಎಲ್ಲ ಲಿರಿಕ್ಸ್ ಯೂಸ್ ಆಗ್ತದೆ. ಲಿರಿಕ್ಸ್ ಇದೆ ಗಾಡಿಗೆ. ಮತ್ತು ಇದಕ್ಕೆ ಪೆನಾಬಿಕ್ ಸನ್ರೂಫ್ ಇದೆ ಗಾಡಿಗೆ. ಇದು ಚೆನ್ನಾಗಿ ಗಾಡಿ ಡಿಫ್ರೆಂಟ್ ಇದೆ. ಇದು ಒನ್ ಆಫ್ ಎ ಕೈಂಡ್ ಕ್ರೇಟರ್. ಒನ್ ಆಫ್ ಎ ಕೈಂಡ್ ಕ್ರೇಟರ್ ನೋಡ್ತಾ ಇದ್ದೀವಿ ಇಲ್ಲಿ ಬಂದಿದೆ ಸೇಲ್ಗೆ. ಇದು ಸೆಕೆಂಡ್ ನೇಷನ್ ಕ್ರೇಟರ್ ನೋಡ್ತಾ ಇದ್ದೀವಿ ಇಲ್ಲಿ. ಗಾಡಿ ಮಿರರ್ ಅಡ್ಜಸ್ಟ್ಮೆಂಟ್ ಇಲ್ಲಿದೆ. ಮಿರರ್ ಅಡ್ಜಸ್ಟ್ಮೆಂಟ್ ಈ ಗಾಡಿ ಇದು. ಅದೇ ಅಲ್ಲಿ ಲೈಟ್ಸ್ನ ಇಲ್ಲಿ ಲೆವೆಲ್ ಮಾಡ್ತಿರೋ ಲೈಟ್ಸ್ನ ನೀವು ಫಾರ್ ವಿಂಡೋಸು ಬರುತ್ತೆ. ಇದು ಇಲ್ಲಿ ಕಡೆ ನೋಡ್ತಾರೆ. ಒನ್ ಆಫ್ ಅಲ್ಲಿ ಫಸ್ಟ್ ಕ್ರೇಟ ಅಲ್ಲಿ ನಿಂತಿದೆ. ಫಸ್ಟ್ ಕ್ರೇಟ ಇದು ಸೆಕೆಂಡ್ ಕ್ರೇಟ ಇಲ್ಲಿ ನಿಂತಿದೆ. ಟೂರ್ನೇಜ್ ಕ್ರೇಟ ಅಲ್ಲಿದೆ. ಸೆಕೆಂಡ್ ಕ್ರೇಟ ಅಲ್ಲಿದೆ. ಟೂರ್ನೇಜ್ ಕ್ರೇಟ ಬರ್ತಿದ್ದೀವಿ ನೋಡ್ತಾ ಇದ್ದೀವಿ. ಹಿಂಗೆ ಬರುತ್ತೆ ನೋಡಿ. ಚೆನ್ನಾಗಿದೆ ನೋಡಿ ಕ್ರೇಟ ನೋಡ್ತಾ ಇದ್ದೀವಿ. ಆ್ಯಂಡ್ ವೇರಿ ಕಸ್ಟಮರ್ಗೆ
ಇದೆ ಶಾರ್ಕ್ ಫಿನ್ಸ್ ಇದೆ, ರೇಫ್ ಇದೆ, ಡಿಫಾಕರ್ ಇದೆ, ಅಂತಾನು ಇದೆ. ಫುಲ್ ಕ್ರೋಮಕ್ಸ್ ಅಂತ ಕ್ರೋಮ್ ಆಟೋಮೆಟಿಕ್ ಗಾಡಿ ಅಂತ ಇದು. ಇದು ಕ್ರೇಟಾ ಅಂತ ಇದೆ, ಹಿಂಗೆ ಬರುತ್ತೆ. ಅದು ನಿಮಗೆ ಬರೀ ವೇಟ್ ಜಂಬೇಕ್ಸು ಫ್ರಂಟ್ ಡಿಸ್ಪ್ಲೇಕ್ ಇದೆ. ನೋಡಿ ಇಲ್ಲೇ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಇದನ್ನ ಫರ್ಮೇಷನ್ ಕ್ರಿಯೇಟ್ ಆಗಿ ಇದರಲ್ಲಿ ಆಲೋಜನ್ ಲೆಸ್ ಬರುತ್ತೆ, ಇದರಲ್ಲಿ ಬಜೆಟಲ್ಲಿ ಲೆಸ್ ಬರುತ್ತೆ, ಈ ಕ್ರಿಯೇಟಲ್ಲಿ ಬಜೆಟಲ್ಲಿ ಲೆಸ್ ಬರುತ್ತೆ. ಆ್ಯಂಡ್ ಹಿಂದೆ ನೋಡಿ ಇದು ಹಿಂದೆ ರೇಫಿಟ್ ನೋಡಿ, ರೇಫಿಟ್ ನೋಡಿ ಗಸ್ ಆಮ್ರೆಸ್ಟು ಈ ಥರ ಬರುತ್ತೆ. ಈ ಗಾಡಿಯಲ್ಲಿ ಸ್ಪಿಟ್ ಮಾಡುತ್ತೆ, ಗಾಡಿ ಸ್ಪಿಟ್ ಬರುತ್ತೆ ನಿಮಗೆ ಸಾಗರ. ಒಂದೊಂದ್ಸತಿ ನಂಗೆ ಕ್ರೇಟಾ ನೋಡ್ತಾ ಇದೀವಿ ನಾವಿಲ್ಲಿ, ಕ್ರೇಟಾ ನೋಡ್ತಾ ಇದೀವಿ ನಾವೀಗ. ಆ್ಯಂಡ್ ಇಲ್ಲೋದು ನೋಡಿ ಫಾದರ್ಸ್ ಇದೆ, ಫಾದರ್ಸ್ ಇದೆ ಗಾಡಿ, ಫಾದರ್ಸ್ ಆನ್ ಆಗುತ್ತೆ ವಿತ್ LED ಡಿಟೇಲ್ ಲೈಟಿಂಗ್ ಬರುತ್ತೆ, ಡಿಟೇಲ್ ಲೈಟ್ ಆನ್ ಆಗುತ್ತೆ ನಿಮಗೆ. ಅಷ್ಟು ಡಿಸ್ಪ್ಲೇ ಬರುತ್ತೆ ಗಾಡಿ ಇದು. ನೋಡಿ ಯಾಕೆ ಮನೋದಕ್ಕೆ ನೋಡಿ, ಇದು ಈ ಕ್ರೇಟಾ ಒಂದೊಂದು ಜಾಸ್ತಿ ಬರಲ್ಲ ಸೆಕೆಂಡ್ ಮಾರ್ಕೆಟ್ ಈ ಕ್ರೇಟಾ. ಈ ಕ್ರೇಟಾಗೆ ಪದದಲ್ಲಿ ಎಷ್ಟು ಬರುತ್ತೆ, ಇದು ಒಂದೇ ಕ್ರೇಟಾ ನೋಡ್ತಾ ಇದ್ದೀವಿ. ಸೆಕೆಂಡ್ ಕ್ರೇಟಾ ನೋಡ್ತಾ ಇದ್ದೀವಿ. ಕ್ರೇಟಾಗಿ ನೋಡಿ ಗ್ರಿಲ್ ಹಿಂಗೆ ಬರುತ್ತೆ, ಗ್ರಿಲ್ಲು ವಿತ್ ಫುಲ್ ಕ್ರೋಮಕ್ಸ್ ಇದೆ. ಕಸ್ಟಮರ್ ಅನ್ಕೋತೀನಿ ಬರೋದಿಂಗೆ ಗೊತ್ತಿಲ್ಲ, ಕ್ರೋಮಕ್ಸ್ ಆಗುತ್ತೆ ಕಸ್ಟಮರು ಚೆನ್ನಾಗಿ ಗೊತ್ತಿಲ್ಲ ಗಾಡಿಯನ್ನು. ಅದಕ್ಕೆ ಕ್ರೇಟಾ ನೋಡ್ತೀವಿ, ಅದು ಕ್ರೇಟಾ ನೋಡ್ತಾ ಇದ್ದೀವಿ. ಅಲ್ಲಿ ನೋಡ್ತಾ ಇರೋದು ಹೊಸ ಕ್ರೇಟಾ ಇದೆ, ಇದು ಸೆಕೆಂಡ್ ಕ್ರೇಟಾ ನೋಡ್ತಾ ಇದ್ದೀವಿ. ಆ್ಯಂಡ್ ನನಗೆ ಇದಿರೋದು ಟರ್ಜನ್ ಕ್ರೇಟಾ, ಫೋಜನ್ ಕ್ರೇಟಾ ಒಳಗೆ ಇಟ್ಟಿದ್ದು, ಫೋಜನ್ ಕ್ರೇಟಾ ಒಳಗೆ ಇದೆ ತೋರಿಸಿ ನಿಮಗೆ. ಫೋಜನ್ ಕ್ರೇಟಾ ಒಳಗೆ ಇರುತ್ತೆ, ಅಲ್ಲಿ ಫೋಜನ್ ಕ್ರೇಟಾ ಬಂತು ನಮ್ಮ ಮಾರ್ಕೆಟಿಗೆ. ನಾನು ಇಲ್ಲಿಗೆ ಸೆಕೆಂಡ್ ಕ್ರೇಟಾ ಇಟ್ಟಿದ್ದೀವಿ, ಸಣ್ಣದ ಕ್ರೇಟಾ ಇಟ್ಟಿದ್ದು. ವೆರಿ ಪ್ರಾಮಿಸಿಂಗ್ ಕ್ರೇಟಾ ಇದು ತುಂಬ ವೇರ ನೋಡ್ತೀವಿ ಪಿಯೋನಲ್ಲಿ ಬರೋದು ಅವ್ರ ಕಂಗಾಗಲ್ಲಿ. ನಾನು ನೋಡಿಲ್ಲ ಈ ಕ್ರೇಟಾ, ಈ ಕಡೆ ನೋಡಿಲ್ಲ ನಾನು ಈ ಕ್ರೇಟಾ ಇಟ್ಟಿದ್ದೆ. ನಾನು ಬರೀ ವೇರ್ ಕ್ರೇಟಾ ಬಂದಿದೆ, ಆಟೋಟಿಕ್ ಕ್ರೇಟಾ ಬಂದಿದೆ. ಈಗ ಅದೇ ಕಸ್ಟಮರ್ಸ್ ಮಾಡಿಫಿಕೇಷನ್ ಅಂದರೆ ಫುಲ್ ಇದಕ್ಕೆ ಕ್ರೋಮ್ ಇದೆ ಮತ್ತು ಡೈರೆಕ್ಟ್ ಸೀಟ್ಸ್ ಇದೆ ಗಾಡಿ ಕಸ್ಟಮರ್ ಹಾಕ್ಸಿದ್ದಾರೆ. ಮತ್ತು ಆಫ್ಟರ್ ಮಾರ್ಕೆಟ್ ಸೀರಿಂಗ್ ಇದೆ ಗಾಡಿಗೆ. ಇದು ಸ್ಟಾಕ್ ರೇಟಾಗಿ ಹಿಂಗೆ ಬರೋಲ್ಲ, ವೀಲ್ಸ್ ಇದು ಇದೆ. ಮತ್ತು ರೇಂಜ್ ಡ್ರೋವ್ ಗಾಡಿಗೆ, ಮತ್ತು ಕ್ರೋಮ್ ಆಗ್ತದೆ ಗಾಡಿಗೆ. ಕ್ರೋಮ್ ಬರಲ್ಲ ಅನ್ಕೋತೀನಿ, ಏನೋ ಚೇಂಜ್ ಕಮ್ಮಿ ಫಿಟ್ ಅನ್ಕೋತೀನಿ. ಬಟ್ ಕಿಲೇ ಸಂಚಿದೆ ಗಾಡಿಗೆ, ಇದಕ್ಕೆ ಚೆನ್ನಾಗಿದೆ ಫೀಚರ್ಸಿಂಗ್ ಇದೆ ಗಾಡಿ. ಫುಲ್ ಅನ್ಲಾಕ್ ಗಾಡಿ ಇದು, ಪವರ್ಫುಲ್ ಪೀಸ್ ಇದು. ನೋಡ್ತಾರೆ ನಾವಿದು ಗೊತ್ತಿದೆ ಪ್ರೈಸ್ ಎಷ್ಟಿದೆ ಅಂತ. ಅದಕ್ಕೇನು ಸ್ವಲ್ಪ ಜಾಸ್ತಿ ಇರೋ ಪ್ರೈಸ್ ಅನ್ಕೊಳ್ಳೋಣ, ಕಾಸ್ಟಿಂಗ್ ಆಗಲ್ವ. ಹಿಂಗೆ ಬರುತ್ತೆ ಗಾಡಿ ನೋಡಿ, ಚೆನ್ನಾಗಿದೆ ಗಾಡಿಗೆ ಸರ್. ತುಂಬ ರೇರ್ ಗಾಡಿ ನೋಡ್ತಾ ಇದ್ದೀವಿ. ಹೊಸನ ಒಂದು ಎಲ್ಲಂತ ತೋರಿಸ್ತೀವಿ ರೇರ್ ಬರೋ ಗಾಡಿ. ಅದಕ್ಕಿಂತ ಇನ್ನೊಂದು ರೇರ್ ಗಾಡಿ ಏನೂ ಇಲ್ಲ. ಇನ್ನೊಂದು ಈ ಗಾಡಿ ಒಂದೇ ಕ್ರೇಟಾ ನೋಡ್ತಾ ಇದ್ದೀವಿ. ಬಿಟ್ಟು ಕ್ರೇಟಾ ನೋಡೋದು ತುಂಬ ರೇರ್ ಮಾರ್ಕೆಟ್ ಬರೋದು. ಅದೇ ಬಜೆಟ್ ಲೈಫ್ ಕ್ರೇಟಾ ನೋಡಿ ಅಷ್ಟೇ ಇರೋದು. ಪ್ರೈಸ್ ಗೊತ್ತಿಲ್ಲ, ಪ್ರೈಸ್ ಆಮೇಲೆ ಮಾತಾಡ್ತೀನಿ ಪ್ರೈಸ್ ಬಗ್ಗೆ. ಹಿಂಗೆ ಚೆನ್ನಾಗಿದೆ ಕ್ರೇಟಾ ಇದೆಯಲ್ಲ ಅಂತ. ಟಾಪ್ ಆ್ಯಂಡ್ SX ಆಪ್ಷನಲ್ ಇದೆ. ಹಾಂ, 60,000 ಡ್ರಿವನ್ ಆಗಿದೆ. ಸಿಂಗಲ್ ಓನರ್, ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ ಇದು. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಆ್ಯಂಡ್ ಇದಕ್ಕೂ ನಾವು ವಾರಂಟೀಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ. ಇದು ಫುಲ್ ಸ್ಟಾಕ್ ಇದೆ, ಕಸ್ಟಮರ್ ಮಾಡಿಫಿಕೇಶನ್ ಮಾಡಿಲ್ಲ, ಮಾಡಿಫಿಕೇಶನ್ ಏನಿಲ್ಲ, ಕಂಪ್ನಿ ರಿಸರ್ವ್. ವೈಟ್ಲೆ ಬೇಗ ಸೇಲ್ ಆಗುತ್ತೆ, ಹುಂಡೈ ಕ್ರೇಟಾ ಬೇಗ ಸೇಲ್ ಆಗುತ್ತೆ. ಜಾಸ್ತಿ ಸೇಲ್ ಇದೆ ಕಸ್ಟಮರ್ಗೆ ವೈಟ್ ಫುಲ್ ಟಾಪ್ ಆ್ಯಂಡ್ ವೇರಿಯಂಟ್. ಹೌದು, ಫುಲ್ ಟಾಪ್ ಎಂಡ್. ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ, ಎಲೆಕ್ಟ್ರಿಕ್ ಸೀಟು, ವೆಂಟಿಲೇಟೆಡ್ ಸೀಟ್ಸು, AC ಪ್ರತಿಯೊಂದು ಬರುತ್ತೆ ಇದರಲ್ಲಿ. ಇವಾಗ ಇದೆ ಕ್ರೇಟಾ, ಇದೇ ವೇರಿಯಂಟ್ ಟಾಪ್ ಎಂಡ್ ರೇಟ್ ಅಷ್ಟಿದೆ. 24 ಇದೆ ಆನ್ ರೋಡ್ ಪ್ರೈಸ್. ನಾವು ಕೋಟ್ ಮಾಡ್ತಾ ಇರೋದು 17.5 lakhs. ಅಂದರೆ 5 lakhs ಕಮ್ಮಿ ಕೊಡ್ತಿದ್ದೀರಾ ಟಾಪ್ ಎಂಡ್. 7-8 lakhs ಡಿಫ್ರೆನ್ಸ್. 2022 ಮಾಡಲ್ಲ, ಅದು 25 ಮಾಡಲ್ ಸಿಗುತ್ತೆ ಈಗ, ಅಷ್ಟೇ ಡಿಫ್ರೆನ್ಸ್. ಜಾಸ್ತಿ ಏನು ಕಸ್ಟಮರ್ ಏನು ಮಾಡಿಸಿಲ್ಲ ಗಾಡಿಗೆ, ಫುಲ್ ಸ್ಟಾಕ್ಲೇ ಇದೆ ಆಗ್ತದೆ. ಇದಕ್ಕೆ ಬರೋದು ಡಿಸ್ಟಿಕ್ ಏರ್ ಬಾಕ್ಸ್ ಹಾಕಿರೋ ಕಷ್ಟ. ಇದು 6 ಬರುತ್ತೆ. 6 ಫೀಟ್ ಡಿಸ್ಟಿಕ್ ಏರ್ ಬಾಕ್ಸ್ ಇದು. ಇದು ಪಕ್ಕ ಟಾಪ್ ಎಂಡ್ಗೆ ನಿಮಗೆ ಇದು ಕ್ಯಾಮ್ರಾ ಪ್ಲಸ್ ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ಹೋಮಾಸ್ ನಿಮಗೆ ಬರುತ್ತೆ ಈಗ ನೋಡ್ತೀರಿ. ಆ್ಯಂಡ್ ನಾರ್ಮಲಲ್ಲಿ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, ಟಾಪ್ನಲ್ಲಿ ಡೈರೆಕ್ಟ್ ಸೀಟ್ಸ್ ಬರುತ್ತೆ. ಡಿಫ್ರೆನ್ಸ್ ಇದೆ ನಿಮಗೆ, ಡೈರೆಕ್ಟ್ ಸೀಟ್ಸ್ ಬರುತ್ತೆ ಆ್ಯಂಡ್ ಕಮಿಂಗ್ ಟು ದಟ್ ಅಂದರೆ ಇನ್ಫಾರ್ಮೇಟಿವ್ ಸಿಸ್ಟಮ್ಮು, ಆಂಡ್ರಾಯ್ಡ್ ಕಾರ್ಪ್ಲೇ, ಒನ್ ಫುಲ್ ಆ್ಯಂಡ್ ಕ್ಲಿಯರ್ ಡಿಸ್ಪ್ಲೇ ಬರುತ್ತೆ ನಿಮಗೆ. ಆ್ಯಂಡ್ ಈ ಕ್ರೂಸ್ ಕಂಟ್ರೋಲು, ಆಡಿಯೋ ಕಂಟ್ರೋಲ್ಸು, ವಾಯ್ಸ್ ಕೌಂಟ್ ಎಲ್ಲ ಬರುತ್ತೆ ಇದರಲ್ಲಿ. ವಿತ್ ಟಿಲ್ ಫೀಚರ್ ಬರುತ್ತೆ, ಎಲ್ಲ ಸೇರುತ್ತೆ ಫೀಚರ್ ಬರುತ್ತೆ. ಈಗ ಅದೇ ಎಲ್ಲ ಫೀಚರ್ ಇದರಲ್ಲಿ ಬರುತ್ತೆ. ಆ್ಯಂಡ್ ಇದರಲ್ಲಿ ಬರೋ 6 ಇದೆಲ್ಲ ಫೀಚರ್ಸ್ ಎಲ್ಲ ಬರುತ್ತೆ. ಫೀಚರ್ಸ್ ಕೇಳ್ತಾ ಇದೆ.
And it's the features okay sorry welcome you attend mane not Hyundai Creta ನಿಂತಿದೆ N1 2024 Creta ನಿಂತಿದೆ ಇಲ್ಲಿ ಜಾಸ್ತಿ ಚೇಂಜಸ್ ಇಲ್ಲ ಅಂತ ಗಾಡಿಯಲ್ಲಿ Creta ಅಲ್ಲಿ Creta ನಾನು ಜಾಸ್ತಿ ನನ್ನ ಫೀಚರ್ಸ್ ಅಲ್ಲಿ ಇದೆ ಚೇಂಜಸ್ ಇಲ್ಲ ಅಂತ ಆಲ್ಮೋಸ್ಟ್ ಸೇಮ್ ಅದೇ ಡ್ಯಾಮೇಜ್ N1 ಡ್ಯಾಮೇಜ್ ವೀಲ್ಸ್ ಬರುತ್ತೆ and ರೇರ್ ಸ್ಪಾಯ್ಲರ್ ಬರುತ್ತೆ ಶಾರ್ಕ್ ಪೆನ್ಸ್ ಎಲ್ಲ ರಿಲೇನ್ ಚೇಂಜಸ್ ಆಗಿಲ್ಲ ಗಾಡಿಯಲ್ಲಿ ಅಂತ ಇಂಟೀರಿಯರ್ ಚೇಂಜ್ ಆಗಿಲ್ಲ ಅದಾದ್ರೆ ಔಟೀರಿಯರ್ ಚೇಂಜಸ್ ಆಗಿಲ್ಲ ಗಾಡಿಯಲ್ಲಿ ಒಳ್ಳೆ ನಿಮ್ಗೊಂದು ಸ್ಪೋರ್ಟಿ ಲುಕ್ ಟರ್ಬೋ ಚೇಂಜ್ ಇಂಜಿನ್ ಬರುತ್ತೆ ಅಂತ ಸ್ಪೋರ್ಟಿ ಸೀರಿಯಸ್ ಅಡ್ವಾನ್ಸ್ ಸೆಟ್ರಲ್ಲಿ ಬರುತ್ತೆ ಅಂತ ಪ್ರೈಸಿಂಗ್ ಚೇಂಜ್ ಆಗಿರಬೇಕಂತೆ ಈಗ ಜಾಸ್ತಿ ಚೇಂಜಸ್ ಕಾಣಿಸಲ್ಲ ನಮ್ಗೆ N1 ಅದೇ N1 ವೀಲ್ಸ್ ಕಾಣಿಸುತ್ತೆ ಮತ್ತು ಹಿಂದೆ ನಿಮಗೆ ರೇರ್ ಸ್ಪಾಯ್ಲರ್ LED ಟೈಲೈಟ್ಸ್ ಕಾಣಿಸುತ್ತೆ ನಿಮಗೆ ಅಲ್ಲೇನೇ ಚೇಂಜಸ್ ಆಗಿಲ್ಲ ಕಾಣಿಸ್ಕೊಳ್ಳೋದು ಚೇಂಜಸ್ ನಮಗೆ ಕಮಿಂಗ್ ಟು ದ ಇಂಟೀರಿಯರ್ ಬಗ್ಗೆ ಕೇಳಿದ್ರೆ N1 ಅದೇ ಸೀಟ್ಸ್ ಬರುತ್ತೆ ಸ್ಪೆಷಲ್ ಸೀಟ್ಸ್ ಪಿಲ್ಲೋಲ್ಲಿ ಹಾಕೋತಾರೆ ಇಲ್ಲೇನೇ ಚೇಂಜಸ್ ಆಗಿಲ್ಲ ಗಾಡಿಗೆ ಆ್ಯಂಡ್ ಮೇಲೂ ಚೇಂಜಸ್ ಆಗಿಲ್ಲ ಅಂದರೆ ಸಂದೂಫ್ ಬರುತ್ತೆ ಕಮಿಂಗ್ ಟು ದ ಫ್ರಂಟ್ ಪಾರ್ಟಲ್ಲೂ ಜಾಸ್ತಿ ಏನೋ ಚೇಂಜಸ್ ಆಗಿಲ್ಲ ಇಲ್ಲೂ ಸೇಮ್ ಅದೇ ಕೊಟ್ಟಿದ್ದಾರೆ ಜಾಸ್ತಿ ಏನು ಚೇಂಜಸ್ ಇಲ್ಲ ಚೇಂಜಸ್ ಚೇಂಜಸ್ ಆಗಿಲ್ಲ ನಿಮಗೆ ಕಮಿಂಗ್ ಟು ದ ಫ್ರಂಟ್ ಲುಕ್ಕು ನಿಮಗೆ ಫ್ರಂಟ್ ಲುಕ್ ಆಲ್ಮೋಸ್ಟ್ ಲುಕ್ಸ್ ಸೇಮೇ ಕಾಣಿಸುತ್ತೆ ಎಲ್ಲರಿಗೂ ನಾರ್ಮಲ್ ಟೈರ್ ಎಲ್ಲನೇ ಕಾಣಿಸುತ್ತೆ ಸೇಮ್ ಅದು ಬರೀ ಚಾನ್ಸ್ ಇಲ್ಲ ಇದಕ್ಕೆ ಬರೀ ಚೇಂಜಸ್ ಬರೀ ಪ್ರೈಸ್ ಚೇಂಜಸ್ ಇದೆ ಮತ್ತು ಡಿಕ್ಟೋ ಫೀಸ್ ಅದನ್ನು ವೆರಿಫೈ ಆಗಿದೆ N1 2024 ನೀವು ಕೇಳಿದೆ ಅಷ್ಟೇ ಈ ವಿಡಿಯೋಗೆ ಹಂಗೆ ಬಾಬಾ ಕರೆಂಟ್ ಪ್ರೈಸ್ ಫಾರ್ ದ Hyundai Creta EV ವಾಟ್ಸ್ ದ ಕರೆಂಟ್ ಪ್ರೈಸ್ ಫಾರ್ EV Creta Price? The price starting from 20 lakhs. Okay. Top end around 26.6. Okay. The prices change. From the launch it is change or the same price only? The same price. Same price only. Same price. Okay.